ಸ್ವಾತಂತ್ರ್ಯ ಸಿಕ್ಕ ದಿನ. ಅಂದು ಇಡೀ ಭಾರತೀಯರು ಸಂಭ್ರಮಿಸಿದ್ದರು. ಭಾರತೀಯರು ಎದೆಯುಬ್ಬಿಸಿ ಗೌರವದಿಂದ ತಲೆ ಎತ್ತಿ ನಡೆಯುವಂತೆ ಆಗಿತ್ತು. ಒಳ ಮೀಸಲಾತಿ ಐತಿಹಾಸಿಕ ನಿರ್ಧಾರ. ಮತ್ತೊಮ್ಮೆ ಆ ಸಂಭ್ರಮ, ಆ ಸಡಗರ ಮರುಕಳಿಸಿದೆ. ಸುದೀರ್ಘ ಕಾಲ ನೋವು ನುಂಗಿದ್ದ ಮನಸ್ಸುಗಳಲ್ಲಿ ಸಂತಸ ಮನೆ ಮಾಡಿದೆ. ಇದಕ್ಕೆ ಕಾರಣ ಒಳ ಮೀಸಲಾತಿ. ಹೌದು, ಮಾದಿಗರ ದಶಕಗಳ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ತಮ್ಮ ಹಕ್ಕುಗಾಗಿ ಹಳ್ಳಿಯಿಂದ ಡೆಲ್ಲಿವರೆಗೆ ಕೂಗಿದ್ದ ಧ್ವನಿಗಳಿಗೆ ನ್ಯಾಯ ಸಿಕ್ಕಿದೆ. ಸುದೀರ್ಘ ಸಂಘರ್ಷಕ್ಕೆ ಮುಕ್ತಿ ಸಿಕ್ಕಿದೆ. ರಾಜ್ಯದಲ್ಲಿ ಒಳ ಮೀಸಲು ಜಾರಿಯಿಂದ ಹಿಂದುಳಿದ ಎಲ್ಲಾ ವರ್ಗ, 101 ಜಾತಿಯ ಜನರ ಪ್ರಾಣ ಉಳಿದಿದೆ, ಮಾನ ಉಳಿದಿದೆ. ಹೋರಾಟಕ್ಕೆ ಬಲ ತುಂಬುತ್ತಾ ತಮ್ಮ ಯುಕ್ತಿಯೊಂದಿಗೆ ಸಮುದಾಯವನ್ನು ಎತ್ತಿ ಹಿಡಿಯುವ ಮೂಲಕ ಶಕ್ತಿ ತುಂಬಿದವರು ಮಾದಿಗ ಸಮುದಾಯದ ಧ್ರುವತಾರೆ KH ಮುನಿಯಪ್ಪ. ಸರ್ಕಾರದ ಭಾಗವಾಗಿ KH ಮುನಿಯಪ್ಪನವರು ನಡೆಸಿದ ಹೋರಾಟ, ಅನುಭವಿಸಿದ ಧರ್ಮ ಸಂಕಟ ವರ್ಣನಾತೀತ. ಸದಾಶಿವ ಆಯೋಗದಿಂದ ಶುರುವಾಗಿ ಇಂದಿನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದವರೆಗಿನ ವರದಿಗಳವರೆಗೆ ಪ್ರತಿ ಹಂತದಲ್ಲೂ ತಮ್ಮ ಸಮುದಾಯದ ಪರ ನಿಂತವರು ಸರಳತೆಯ ಸಾಹುಕಾರ KH ಮುನಿಯಪ್ಪ. ನಿರಂತರ ಇದೇ ಥರ ನಿರಂತರ ಈ ಪಯಣವು ಸಾಗಲು ನಿರಂತರ. ನಿಸ್ವಾರ್ಥವನ್ನು ಪದಕ್ಕೆ ನೀ ನಿದರ್ಶನ ಈಗಾದೆಯ ಈ ಬಾಳ ಬೆಳಗುವಂಥ ದೀಪ ಎಲ್ಲರಲ್ಲೂ ನೀನಯ್ಯ. ನೂರಾರು ನೆನಪಿನಲ್ಲಿಯೂ ಒಂದೊಂದು ಕಣದಲ್ಲಿರುವೆ ನೀ. ಯಶಸ್ಸಿಗೆ ತಪಸ್ಸು ಮಾಡಿದಂತಹ ಮಹಾಋಷಿ. ಪ್ರತಿ ಬಾರಿ ಆಯೋಗ ರಚನೆ ಆದಾಗ ಸಮುದಾಯ ಸಭೆಗಳನ್ನು ಮಾಡುತ್ತಾ, ಮುಖಂಡರಿಗೆ ಮಾರ್ಗದರ್ಶನ ನೀಡುತ್ತಾ ಶೋಷಿತ ಸಮುದಾಯದ ಕೈ ಹಿಡಿದು ನಿಂತವರು KH ಮುನಿಯಪ್ಪ. ತನ್ನ ಜನರಿಗೆ ನ್ಯಾಯ ಒದಗಿಸಬೇಕು, ತನ್ನವರ ಪರ ನಿಲ್ಲಬೇಕು ಅಂತ ಜನರ ಬಳಿ ಧಾವಿಸಿದ್ದು, ಸಮೀಕ್ಷೆ ಬಗ್ಗೆ ಜನರಿಗೆ ಅರಿವು ಮೂಡಿಸಿದ್ದು ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ, ಧೀಮಂತ ನಾಯಕ KH ಮುನಿಯಪ್ಪ. ವರದಿ ಮುಖ್ಯಮಂತ್ರಿಗಳ ಕೈ ಸೇರಿದಾಗ ಇಡೀ ದಲಿತ ಸಮುದಾಯವನ್ನು ವಿಶ್ವಾಸಕ್ಕೆ ಪಡೆದಿದ್ದು ಇದೇ KH ಮುನಿಯಪ್ಪ. ಸರ್ಕಾರದ ಇತರೆ ದಲಿತ ನಾಯಕರನ್ನು ಒಂದುಗೂಡಿಸಿ ಒಮ್ಮತ ನಿರ್ಧಾರಕ್ಕೆ ಬರುವಂತೆ ಮಾಡಿದ್ದು ಪ್ರಬುದ್ಧ ರಾಜಕಾರಣಿ KH ಮುನಿಯಪ್ಪ. ಪಕ್ಷಾತೀತವಾಗಿ ಪರಿಶಿಷ್ಟ ಜಾತಿಗಳ ನಾಯಕರನ್ನು ಸಂಪರ್ಕಿಸಿ ವಿಶ್ವಾಸಕ್ಕೆ ಪಡೆದಿದ್ದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು KH ಮುನಿಯಪ್ಪ. ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ತನ್ನ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಸಾಮಾಜಿಕ ನ್ಯಾಯ ಒದಗಿಸಬೇಕು ಎಂದು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದು ನಿಮ್ಮೆಲ್ಲರ KH ಮುನಿಯಪ್ಪ. ಮಾದಿಗ ಸಮುದಾಯದ ಹಿರಿಯಣ್ಣ KH ಮುನಿಯಪ್ಪ ತಮ್ಮ ವಿರುದ್ಧ ಎಷ್ಟೇ ಟೀಕೆ, ಟಿಪ್ಪಣಿ, ಆರೋಪ ಬಂದರೂ ಸಮುದಾಯದ ಹಿರಿಯಣ್ಣನಾಗಿ ಇಂದು ತನ್ನ ಸಮುದಾಯದ ಕುಟುಂಬಕ್ಕೆ ನ್ಯಾಯ ಕೊಡಿಸಿದ್ದಾರೆ.